ನಮಸ್ತೆ. ಇವತ್ತು ನಾನು ನಾನ್ ವೆಜ್ ರೆಸಿಪೀಸ್‌ನ ಮಾಡೋಣ ಅಂತ ಹೇಳಿ ಅನ್ಕೊಂಡು ಚಿಕನ್‌ನ ತರಿಸಿದ್ದೆ. ಅದರಲ್ಲಿ ಇವತ್ತು ನಾನು 2 ರೆಸಿಪಿನ ಮಾಡ್ತಾ ಇದ್ದೀನಿ. ಒಂದು ಬಂದು ಚಿಕನಲ್ಲಿ ಡ್ರೈ ಐಟಮ್ ಆದ್ರೆ, ಇನ್ನೊಂದು ಚಿಕನ್ ಬಸ್ಸಾರ್‌ನ ಮಾಡೋಣ ಅಂತ ಹೇಳಿ. ಹಾಗೇನೆ ಆ ರೆಸಿಪೀಸ್‌ನು ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಮತ್ತೆ ಇನ್ನೊಂದ್ ಏನಂತಂದ್ರೆ, ಇವಾಗ ನಾನು ರೆಸಿಪೀಸ್‌ನ ಲೈಕ್ ವ್ಲಾಗ್ಸ್ ತರ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಓಕೆನಾ? ಅದರ್ವೈಸ್ ನಾರ್ಮಲ್ ರೆಸಿಪೀಸ್‌ನ ತೋರ್ಸಿದ್ರೆ ಓಕೆನಾ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಫಸ್ಟ್ ಇಲ್ಲಿ ನಾನು ಚಿಕನ್ ಡ್ರೈ ಮಾಡೋದಕ್ಕೆ ಒಂದು ಬೌಲ್ ಅಲ್ಲಿ ಸುಮಾರು ಒಂದು 7-8 ಒಣಮೆಣಸಿನಕಾಯಿ, ಹಾಗೆ ಒಂದು 7-8 ಬೇಡ್ಗೆ ಮೆಣಸಿನಕಾಯಿನ ಹಾಕಿ ಬಿಸಿ ನೀರನ್ನ ಹಾಕಿ ಅದನ್ನ ಒಂದು 10 ನಿಮಿಷ ನೆನೆಯಕ್ಕೆ ಅಂತ ಹೇಳಿ ಇಡ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ಒಂದು ಡ್ರೈ ಮಸಾಲಾ ಪೌಡರ್ ಬೇಕು, ಅದನ್ನ ಮಾಡ್ಕೊಳ್ಳೋಣ. 2 ಸ್ಪೂನ್ ಧನಿಯಕ್ಕೆ ನಾವು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಹಾಗೆ 4 ಲವಂಗ, 1 ಏಲಕ್ಕಿ, ಹಾಗೇನೆ ಅರ್ಧ ಸ್ಪೂನ್ ಸಾಜೀರ, ಅರ್ಧ ಸ್ಪೂನ್ ಸೋಂಪು ಕಾಳು, ಇಷ್ಟನ್ನು ಹಾಕಿ ನಾನು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರ್ಕೊಂತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ನಾನು ಇದನ್ನ ಪೌಡರ್ ಮಾಡಿ ಇಟ್ಕೊಂಡೆ. ಅದೇ ಜಾರಲ್ಲಿ ಇವಾಗ ನಾವೇನು ನೆನ್ಸಿಟ್ಟಿದ್ವಲ್ಲ ಒಣಮೆಣಸಿನ್ಕಾಯಿ, ಬೇಡ್ಗೆ ಮೆಣಸಿನ್ಕಾಯಿ, ಅದನ್ನ ಹಾಕ್ಬಿಟ್ಟು ಒಂದು ಚೂರು ಶುಂಠಿ ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಈಗ ನಾನು ಅದನ್ನ ಪೇಸ್ಟ್ ಮಾಡ್ಕೊಂತಾ ಇದ್ದೀನಿ. ಪೇಸ್ಟ್ ಎಲ್ಲ ಮಾಡಾದ್ಮೇಲೆ ಇವಾಗ ನಾನು ಚಿಕನ್ ನ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಸುಮಾರು ಒಂದು ಅರ್ಧ ಇಂದ 3/4 kg ಅಷ್ಟು ಚಿಕನ್, ಅಂದ್ರೆ ಒಂದು ಕೋಳಿ ಓಡಿಸಿದ್ವಿ. ಸೊ ಮೂಳೆಗಳನ್ನೆಲ್ಲ ನಾನು ಸಾರ್ಗೆ ಅಂತ ಎತ್ತಿಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿರುವಂತ ಪೀಸ್ಗಳನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿ, ಹಾಗೆ ನಾವೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದಾದ್ಮೇಲೆ ನಾನು ಒಂದು ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕೊಂತಾ ಇದ್ದೀನಿ, ಅಂದ್ರೆ ಒಂದ್ 2 ಟೇಬಲ್ ಸ್ಪೂನ್ ಅಂತ ಅನ್ಕೊಳ್ಳಿ. ಆಮೇಲೆ ಅರ್ಧ ಹೋಳಷ್ಟು ನಿಂಬೆಹಣ್ಣು, ಇಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ನಾವು ಅದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಬೇಕು. ಅಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚಿಕನ್ ಅನ್ನ ಕೈಯಲ್ಲಿ ಕಲ್ಸಿದ್ರೆ ಇನ್ನೂ ಚೆನ್ನಾಗಿ ಆಗತ್ತೆ, ಮಿಕ್ಸ್ ಆಗತ್ತೆ. ಬಟ್ ನಾನ್ ಕೈಯಲ್ಲಿ ಯಾವತ್ತೂ ಕಲ್ಸಕ್ ಹೋಗಲ್ಲ, ಅಂದ್ರೆ ಕೈ ತುಂಬಾ ಉರಿ ಬಂದ್ಬಿಡತ್ತೆ ನನ್ಗೆ, ಆಮೇಲೆ ಕೆಲ್ಸಗಳು ಮಾಡಕ್ ಆಗಲ್ಲ ಅಂತ ಹೇಳಿ ನಾನು ಯಾವಾಗ್ಲೂ ಈ ರೀತಿ ಸ್ಪೂನ್ ನ ಯೂಸ್ ಮಾಡ್ತೀನಿ. ನಿಮ್ಗೆ ಒಂದ್ ವೇಳೆ ಕೈಯಲ್ಲಿ ಕಲ್ಸೋದು ಕನ್ವೀನಿಯಂಟ್ ಆಗಿದ್ರೆ ನೀವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬಹುದು. ಈಗ ಇದನ್ನ ಮ್ಯಾರಿನೇಟ್ ಮಾಡ್ಬೇಕಲ್ವಾ, ಅರ್ಧ ಗಂಟೆ ಟೈಮ್ ಇದೆ. ಅಷ್ಟೊತ್ತಿಗೆ ನಾನು ಸಾರ್ಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಇಲ್ಲಿ 2 ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಂಡ್ಲಿಗೆ ನಾನು ಎಣ್ಣೆ ಹಾಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಅಂದ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಈರುಳ್ಳಿನ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ಒಂದು ಜಾರ್ಗೆ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕೊಂತಾ ಇದ್ದೀನಿ, ಅಂದ್ರೆ ಚಿಕ್ಕ ಹೋಳಿತ್ತು ಅದನ್ನೇ ಹಾಕೊಂಡಿದ್ದೀನಿ. ಮತ್ತೆ ಫ್ರೈ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕ್ಬಿಟ್ಟು ಚಿಕ್ಕ ಸ್ಪೂನ್ ಅಲ್ಲಿ 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಂತಾ ಇದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂದ್ರೆ ಇನ್ನು ಸ್ವಲ್ಪ ಖಾರ ಹಾಕೋಬಹುದು. ಮತ್ತೆ 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿನ, ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ನಾನು 1.5 ಸ್ಪೂನ್ ಹಾಕಿದ್ದೀನಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನ ನಾವು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಚಿಕನ್ ಅನ್ನ ಹಾಕೊಂಡು 2 ನಿಮಿಷ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನೀರನ್ನ ನಮ್ಮ ಮನೆಗೆ ಯಾವ ರೀತಿ ಬೇಕೋ ಕನ್ಸಿಸ್ಟೆನ್ಸಿ ಆ ರೀತಿ ಹಾಕೊಳ್ಳೋಣ. ಯಾಕಂದ್ರೆ ಕೆಲವ್ರ ಮನೇಲಿ ಚಿಕನ್ ಸಾರೆಲ್ಲ ಗಟ್ಟಿಯಾಗಿ ಇಷ್ಟ ಪಡ್ತಾರೆ, ಕೆಲವರು ಮೀಡಿಯಂ ಆಗಿ, ಮತ್ತೆ ಕೆಲವರು ತುಂಬಾ ತೆಳ್ಳಗಿರ್ಬೇಕು ಅನ್ಕೊಂತಾರೆ. ನನ್ಗೆ ಮೀಡಿಯಂ ಆಗಿರ್ಬೇಕು, ಹಂಗಾಗಿ ನಾನು ಅಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಈಗ ನಾವು ಸಾರ್ನ ಬೇಯಿಸ್ಕೋಬೇಕಾಗತ್ತೆ. ಸರಿ, ಇವಾಗ ಸಾರ್ಗೆಲ್ಲ ಹೆಂಗು ರೆಡಿ ಮಾಡಿದ್ದೀನಲ್ವಾ, ಸೊ ಶಿಫ್ಟ್ ಮಾಡ್ಕೊಂಡು ಈ ಕಡೆ ಅರ್ಧ ಗಂಟೆ ಆಗಿದೆ, ಚಿಕನ್ ಡ್ರೈನ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ನಾನು ಒಂದು ಬಾಂಡ್ಲಿಗೆ ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕೊಂತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ, ಯಾಕಂದ್ರೆ ಇದು ಸ್ವಲ್ಪನೂ ನೀರ್ ಹಾಕಂಗಿಲ್ಲ, ನಾವು ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಹಂಗಾಗಿ ಸೊ ಎಣ್ಣೆ ಸ್ವಲ್ಪ ಕಾದಿದೆ ಅಂತ ಅಂದಾಗ ಮ್ಯಾರಿನೇಟ್ ಮಾಡಿರುವಂತ ಚಿಕನ್ ಅನ್ನ ಹಾಕ್ಬಿಟ್ಟು ನಾವ್ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡೆ ಸಾರ್ಗಿಟ್ಟಿದೆ, ಒಂದ್ ಕಡೆ ಫ್ರೈಗಿಟ್ಟಿದೆ. ಸೊ ಅವೆರಡು ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೀನಿ. ನನ್ಗೇನಂದ್ರೆ ಕಿಚನ್ ಸ್ವಲ್ಪ ನೀಟ್ ಆಗಿರ್ಬೇಕು,
ಅದರಲ್ಲೂ ನಮ್ದು ಓಪನ್ ಕಿಚನ್ ಆಗಿರೋದ್ರಿಂದ ಮನೆಗೆ ಯಾರಾದ್ರೂ ಸಡನ್ ಆಗಿ ಬಂದ್ರೆ ಅದು ಕ್ಲೀನ್ ಆಗಿ ಕಾಣ್ತಾ ಇರುತ್ತೆ. ಹಂಗಾಗಿ ನಾನು ಯಾವಾಗ್ಲೂ ಅಷ್ಟೇ ಅಡ್ಗೆ ಮಾಡ್ತಾ ಮಾಡ್ತಾನೆ ಕಿಚನ್ ಹಂಗಂಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂತಾ ಇರ್ತೀನಿ. ಇದರಿಂದ ನನ್ಗೆ ಅಡ್ಗೆ ಮಾಡಕ್ಕೂ ಸ್ವಲ್ಪ ಸ್ಪೇಸ್ ಅನ್ನೋದು ಸಿಗತ್ತೆ, ಮತ್ತೆ ನೀಟ್ ಆಗಿದ್ರೆ ಒಂಥರ ಮಾಡಕ್ಕೂ ಖುಷಿಯಾಗಿರತ್ತೆ. ಸೊ ಹಂಗೇನೆ ಸ್ವಲ್ಪ ಅಲ್ಲಿ ಅಂದ್ರೆ ಏನು ನಾವು ಚಿಕನ್ ಫ್ರೈನೂ ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನಾನು ಅದಕ್ಕೆ ನೀರ್ ಹಾಕಿಲ್ಲ. ಬರೀ ಎಣ್ಣೆಲೆ ನಾವು ಫ್ರೈ ಮಾಡೋದ್ರಿಂದ ಅದು ತಳ ಅಂಟ್ಬಿಡತ್ತಲ್ವಾ, ಅವಾಗ ಅದನ್ನ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂತಾ ಇರೋಣ. ಅದಾದ್ಮೇಲೆ ಸಾರು ಹಂಗೆ ನೋಡ್ದೆ ಅಂದ್ರೆ ಅದನ್ನು ಒಂದ್ಸತಿ ಕೈ ಆಡ್ಸೋಣ ಅನ್ಬಿಟ್ಟು ಎಲ್ಲ ಮಾಡ್ತಿದ್ದಾಗ ನನ್ಗೆ ನೆನ್ಪಾಯ್ತು, ನಾನು ಒಂದ್ 2 ದಿನದ ಹಿಂದೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೆ. ಅದು ಸಾರ್ ಮಾಡಿದ್ದೆ ಅವತ್ತು ಒಂದಿನ, ಆದ್ರೆ ಇನ್ನೊಂದ್ ಅರ್ಧ ಕಾಳಷ್ಟು ಹಂಗೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೆ. ಸರಿ ಇವತ್ತು ಹೆಂಗು ಚಿಕನ್ ಬಸ್ಸಾರ್ ಮಾಡ್ತಿದ್ದೀನಿ, ಹೆಸರು ಕಾಳು ಹಾಕಿದ್ರೆ ಚೆನ್ನಾಗಿರತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಬೇರೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಅದನ್ನ ಬೇಯಿಸಕ್ ಇಡ್ತಿದ್ದೀನಿ. ಅಂದ್ರೆ ನಾನು ನೀರನ್ನ ಜಾಸ್ತಿ ಹಾಕಕ್ ಹೋಗಿಲ್ಲ. ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಹೆಸರು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ನಾನು ಉಪ್ಪನ್ನ ಹಾಕೊಂಡು ಅದನ್ನ ಬೇಯಿಸ್ಕೊತಾ ಇದ್ದೀನಿ. ಈಗ ಚಿಕನ್ ಫ್ರೈ ಅನ್ನೋದು ಆಲ್ಮೋಸ್ಟ್ ಆಲ್ ಒಂದು ಮುಕ್ಕಾಲ್ ಭಾಗ ಅಷ್ಟು ಬೆಂದಿದೆ. ಈ ಟೈಮಲ್ಲಿ ನಾನು ಇವಾಗ ಇದಕ್ಕೆ ಕರಿಬೇವನ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗೇನೆ ಮಸಾಲೆ ಪೌಡರ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಸಾಲೆ ಪೌಡರ್ನ ಮಾಡಿಟ್ಕೊಂಡಿದ್ನಲ್ವಾ, ಅದನ್ನ ಒಂದ್ 2 ಸ್ಪೂನ್ ಅಷ್ಟು ಹಾಕೊಂತಾ ಇದ್ದೀನಿ. ಮತ್ತೆ ನಾವು ಸ್ವಲ್ಪ ಖಾರ ಕಡಿಮೆನೆ ತಿನ್ನೋದ್ರಿಂದ ನಾನು ಇಲ್ಲಿ ಖಾರ ಏನು ಆಡ್ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನು ಒಣಮೆಣಸಿನಕಾಯಿ ಪೇಸ್ಟ್ ಅನ್ನ ಮಿಕ್ಸ್ ಮಾಡಿದೆ ಅಂದ್ರೆ ಮ್ಯಾರಿನೇಟ್ ಮಾಡಿದೆ ಅಷ್ಟೇನೆ. ನೀವ್ ಒಂದ್ ವೇಳೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅನ್ನೋರು ಈ ಟೈಮಲ್ಲಿ ಬೇಕಾದ್ರೆ ನೀವು ಹಸಿ ಮೆಣಸಿನಕಾಯಿನ ಆಡ್ ಮಾಡ್ಕೊಬಹುದು. ಚಿಕನ್ ಫ್ರೈ ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಇದಕ್ಕೆ ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುವಂತ ಚಿಕನ್ ಡ್ರೈ ಅನ್ನೋದು ರೆಡಿ ಆಗುತ್ತೆ. ಚಿಕನ್ ಫ್ರೈ ಎಲ್ಲ ಆಗಿತ್ತಲ್ವಾ, ಸರಿ ಸಾರು ಬೆಂದಿದೆಯಾ ಇಲ್ವಾ ನೋಡೋಣ ಅಂತ ಹೇಳಿ ನೋಡ್ತಿದ್ದೆ. ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದಿತ್ತು, ಸಾಕು ಇಷ್ಟು ಮಾತ್ರ ಬೆಂದಿದ್ದು ಅಂತ ಹೇಳಿ ಅದನ್ನ ಆಫ್ ಮಾಡ್ಕೊಂಡು ಈಗ ನಾನು ಬಸ್ಸಾರ್ ಮಾಡ್ತಾ ಇರೋದ್ರಿಂದ ಸಾರ್ನ ಸಪ್ರೇಟು ಮತ್ತೆ ಪೀಸ್ನ ಸಪ್ರೇಟು ಮಾಡ್ಕೊಬೇಕು. ಸರಿ ಅಂತ ಹೇಳಿ ಇನ್ನೊಂದು ಬೌಲ್ನ ತಗೊಂಡು ಅದಕ್ಕೆ ನಾನು ನೀಟಾಗಿ ಸಾರನ್ನೆಲ್ಲ ಬಸ್ಕೊಂತಾ ಇದ್ದೀನಿ. ಹಾಗೇನೆ ನಾನು ಇನ್ನೊಂದ್ ಸೈಡ್ ಅನ್ನಕ್ಕೂ ಇಟ್ಕೊಂಡ್ಬಿಟ್ಟಿದ್ದೆ, ಯಾಕಂದ್ರೆ ನಮ್ದು 4 ಒಲೆ ಗ್ಯಾಸ್ ಇದ್ದಿದ್ರಿಂದ ಒಂದ್ ಸೈಡ್ ಖಾಲಿ ಇತ್ತು ಅಂತ ಹೇಳಿ ಅನ್ನನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಹೆಸರು ಕಾಳು ಅಷ್ಟೇ, ಅದು ಆಲ್ಮೋಸ್ಟ್ ಆಲ್ ಬೆಂದಿತ್ತು. ಈಗ ನಾನು ಸಾರ್ಗೆ ಏನು ಹೆಸರು ಕಾಳನ್ನ ಬೇಯಿಸಿಟ್ಟಿದ್ನಲ್ವಾ ಆ ನೀರನ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ನಾನು ನೀರ್ ಹಾಕಿ ಬೇಯಿಸಿರ್ಲಿಲ್ಲ ಹೆಸರು ಕಾಳನ್ನ. ಮತ್ತೆ ಇದೇನು ಹೆಸರು ಕಾಳು ನೀರನ್ನ ಚಿಕನ್ ಸಾರ್ಗೆ ಹಾಕ್ತಾ ಇದಾರೆ, ಟೇಸ್ಟ್ ಹೆಂಗಿರತ್ತೆ ಅಂತ ಹೇಳಿ ನೀವ್ ಅನ್ಕೊಬಹುದು. ಇಲ್ಲ, ತುಂಬಾನೇ ಚೆನ್ನಾಗಿರತ್ತೆ, ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಮತ್ತೆ ಈ ನೀರಲ್ಲಿ ತುಂಬಾನೇ ಪೌಷ್ಟಿಕಾಂಶ ಇರತ್ತಲ್ವಾ, ನಾವು ಅದನ್ನ ಚೆಲ್ಲೋದು ಬೇಡ ಅಂತ ಹೇಳಿ. ಬಟ್ ನಾನು ಒಂದ್ ವೇಳೆ ರಸ ಏನಾದ್ರೂ ಮಾಡಂಗಿದ್ದಿದ್ರೆ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಬೇಯಿಸ್ಬಿಟ್ಟು ಆ ನೀರಲ್ಲೇ ರಸ ಮಾಡ್ಕೊಂತಿದ್ದೆ. ಆದ್ರೆ ಇವಾಗ ನಾನು ಆಕ್ಚುಲಿ ಈಗ ಏನ್ ಅಡ್ಗೆ ಮಾಡ್ತಿದ್ದೀನಿ ನೈಟ್ ಊಟಕ್ಕೆ ಮಾಡ್ತಾ ಇರೋದ್ರಿಂದ ನನ್ಗೆ ಇವಾಗ ರಸ ಮಾಡಿದ್ರು ವೇಸ್ಟ್ ಆಗತ್ತೆ. ಹಂಗಾಗಿ ನಾನಿಲ್ಲಿ ಆ ನೀರನ್ನ ಸಾರ್ಗೆ ಹಾಕೊಂಡೆ. ಇನ್ನ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಟೇಸ್ಟಿ ಆಗಿರುವಂತ ಚಿಕನ್ ಬಸ್ಸಾರ್ ಅನ್ನೋದು ರೆಡಿ ಆಗುತ್ತೆ. ಚಿಕನ್ ಒಗ್ಗರಣೆಗೆ ನಾನು ಎಣ್ಣೆ ಹಾಕೊಂಡು ಸಾಸಿವೆ, ಕರಿಬೇವು, ಉದ್ದಕ್ಕೆ ಸೀಳಿರುವಂತ ಒಂದು 5 ಹಸಿ ಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದೀನಿ. ಇದಾದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಚಿಕನ್ ಅನ್ನ ಹಾಕಿ ಹೆಸರು ಕಾಳನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದಕ್ಕೆ ಇನ್ನು ಗಸಗಸೆ ಪುಡಿ ಹಾಕಿದ್ರೆ ಇಲ್ಲ ಅಚ್ಕಾರದ ಪುಡಿ ಮತ್ತೆ ಮೆಣಸಿನ ಪುಡಿ ಎಲ್ಲ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರತ್ತೆ. ಬಟ್ ಇವತ್ತು ನಾನು ಸ್ವಲ್ಪ ಮಸಾಲೆ ತರ ಬೇಡ ಅಂತ ಹೇಳಿ ಈ ರೀತಿ ಮಾಡ್ತಿದ್ದೀನಿ. ಅದು ಇನ್ನೂ ಒಂದ್ಸತಿ ಯಾವಾಗಾದ್ರೂ ನಾನು ಆ ರೆಸಿಪಿನ ಶೇರ್ ಮಾಡ್ಕೊಂತೀನಿ. ಇವತ್ತಿನ ಊಟ ರೆಡಿ ಆಗಿದೆ. ಮುದ್ದೆ ಜೊತೆಗೆ ಬಸ್ಸಾರು, ಹಾಗೆ ಚಿಕನ್ ಫ್ರೈ ಮತ್ತೆ ಚಿಕನ್ ಡ್ರೈ, ತುಂಬಾನೇ ಟೇಸ್ಟಿ ಆಗಿರುವಂತ ಊಟ ಅಂತಾನೆ ಹೇಳ್ಬೋದು. ಇನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.